ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಎಲ್ಲರೂ ಹೇಗಿದ್ದೀರಾ? ಸಂಡೇ ಮಂಡೇ ರಜೆ ಇದ್ದಿದ್ದರಿಂದ ಜಾಲಿ ಮಾಡಿದ್ದೀರಾ ಅನ್ಕೋತೀನಿ. ನಾನು ಕೂಡ ಜಾಲಿ ಮಾಡಿದ್ದೀನಿ, ನೀವು ಜಾಲಿ ಮಾಡಿದ್ದೀರಾ ಅಲ್ವಾ? ಸೊ ಇವತ್ತು ಎಪಿಸೋಡ್ ಹಾಕೋಣ. ನಾನಿವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 8. ಮಗನನ್ನು ಬರೀ ಬಾಯಿ ಮಾತಿನಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ತಿಳಿದ ಸುಗುಣ ಅವರು ಒಂದು ಉಪಾಯ ಮಾಡಿದ್ದರು. ಚಿಗುರು ಎನ್ನುವಂತಹ ಒಂದು ವೃದ್ಧಾಶ್ರಮ, ಅಲ್ಲಿ ಮಕ್ಕಳಿಂದ ತಿರಸ್ಕೃತಗೊಂಡ ಮತ್ತು ಕುಟುಂಬವೇ ಇಲ್ಲದವರನ್ನು ಸುಮಾರು 150 ವೃದ್ಧರನ್ನು ಅಲ್ಲಿನ ಮುಖ್ಯಸ್ಥರಾದ ಆನಂದ್ ನೋಡಿಕೊಳ್ಳುತ್ತಿದ್ದರು. ಅಲ್ಲಿಗೆ ತಿಂಗಳಿಗೊಮ್ಮೆ ಮಿಥುನ್ ಮತ್ತು ಸುಗುಣ ಅವರು ಭೇಟಿ ನೀಡುತ್ತಿದ್ದರು. ಮಿಥುನ್ನಿಗೆ ಬಿಡುವಿಲ್ಲದ ಕಾರಣ ಹಾಗೆ ಹೋಗಿ ಹೀಗೆ ಬರುತ್ತಿದ್ದೆ. ಆದರೆ ಸುಗುಣ ಅವರು ಮೊಮ್ಮಗಳ ಜೊತೆ ಒಂದು ದಿನವಿಡೀ ಅಲ್ಲೇ ಇದ್ದು ಕಾಲ ಕಳೆದು ಬರುತ್ತಿದ್ದರು. ಚಿಗುರು ವೃದ್ಧಾಶ್ರಮಕ್ಕೆ ಮಿಥುನ್ ಒಂದು ತಿಂಗಳಿಗೊಮ್ಮೆ ಬೇಕಾಗುವ ಅಡಿಗೆ ಸಾಮಗ್ರಿಗಳೆಲ್ಲವನ್ನೂ ಕೊಡಿಸುತ್ತಿದ್ದನು. ಆದ್ದರಿಂದ ಚಕ್ರವರ್ತಿ ಕುಟುಂಬದವರು ಅಲ್ಲಿನ ಮುಖ್ಯಸ್ಥರಾದ ಆನಂದ್ ಅವರಿಗೆ ತುಂಬ ಆಪ್ತರಾಗಿದ್ದರು. ಸುಗುಣ ಅವರು ಆನಂದ್ ಅವರಿಗೆ ಕರೆ ಮಾಡಿ, ನಾನು ನಿಮ್ಮ ವೃದ್ಧಾಶ್ರಮಕ್ಕೆ ಬರ್ತೀನಿ, ನೀವೇ ಬಂದು ನನ್ನನ್ನು ಕರೆದುಕೊಂಡು ಹೋಗಬೇಕು ಎಂದು ಹೇಳಿದ ತಕ್ಷಣ, ಮೇಡಮ್ ತಮಾಷೆ ಮಾಡ್ತಿದ್ದೀರಾ ನೀವು ಎಂದು ಕೇಳಿದರು. ನಾನು ಯಾಕೆ ತಮಾಷೆ ಮಾಡಲಿ ಆನಂದ್, ನಿಜವಾಗಿಯೂ ನಾನು ಸ್ವಲ್ಪ ದಿನ ನಿಮ್ಮ ವೃದ್ಧಾಶ್ರಮದಲ್ಲಿ ಕಾಲ ಕಳೆಯಬೇಕು ಎಂದು ನಿರ್ಧರಿಸಿದ್ದೇನೆ. ನಿಮಗೆ ಇಷ್ಟ ಇದ್ದರೆ, ನಿಮ್ಮದೇನೂ ಅಭ್ಯಂತರ ಇಲ್ಲ ಎಂದರೆ ಬಂದು ನನ್ನನ್ನು ಕರೆದುಕೊಂಡು ಹೋಗಿ, ಇಲ್ಲದಿದ್ದರೆ ನಾನು ಬೇರೆ ವೃದ್ಧಾಶ್ರಮಕ್ಕೆ ಹೋಗಬೇಕಾಗುತ್ತದೆ ಎಂದು ಗಂಭೀರವಾಗಿ ಹೇಳಿ ಕರೆ ತುಂಡರಿಸಿದರು. ಇದರಿಂದ ಆಶ್ಚರ್ಯಗೊಂಡ ಆನಂದ್ ಅವರು ಹೆದರಿಕೆಯಿಂದಲೇ ಮಿಥುನ್ ಚಕ್ರವರ್ತಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಅಮ್ಮ ಮಗನ ಮಾತುಗಳು ಸಾಗುವಾಗಲೇ ಕಾರೊಂದು ಮನೆಯ ಬಳಿ ಬಂದು ನಿಂತಿತು. ಅಲ್ಲಿ ಚಿಗುರು ವೃದ್ಧಾಶ್ರಮದ ಮುಖ್ಯಸ್ಥರಾದ ಆನಂದ್ ಅವರನ್ನು ನೋಡಿ ಮಿಥುನನ ಎದೆ ಹೊಡೆಯಿತು. ಸಾರಿ ಸರ್, ಮೇಡಮ್ ಇವತ್ತು ಬೆಳಗ್ಗೆ ಕರೆ ಮಾಡಿ ನಾನು ನಿಮ್ಮ ವೃದ್ಧಾಶ್ರಮಕ್ಕೆ ಬರ್ತೀನಿ ಎಂದರು. ನಾನು ನಂಬದೇ ತಮಾಷೆ ಎಂದು ತಿಳಿದಿದ್ದೆ. ಆ ನಂತರ ಮೇಡಮ್ ತುಂಬ ಗಂಭೀರವಾಗಿ ಹೇಳಿದರು, ಅದಕ್ಕೆ ನಿಮಗೆ ವಿಷಯ ತಿಳಿಸಿದೆ ಎಂದರು. ಆನಂದ್, ಲಗೇಜ್ ಅಲ್ಲಿದೆ, ಅದನ್ನು ಕಾರಿಗೆ ಇಡಿಸಿ ಹೊರಡೋಣ. ಮಿತು, ಆರಾಧ್ಯ ಕೋಣೆಯಲ್ಲಿ ಮಲಗಿದ್ದಾಳೆ, ನಿನ್ನ ಮಗಳನ್ನು ಜೋಪಾನವಾಗಿ ನೋಡಿಕೊ ಎಂದು ಮುಂದೆ ಹೆಜ್ಜೆ ಇಟ್ಟವರನ್ನು ಓಡಿ ಹೋಗಿ ಮಂಡಿಗಾಲಿನಲ್ಲಿ ಕುಳಿತು 2 ಕಾಲುಗಳನ್ನು ದಬ್ಬಿ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದನು. ಅವನು ಮಕ್ಕಳು ಅಳುವಂತೆ ಅಳುವುದನ್ನು ನೋಡಿದ ಎಂಥವರಿಗೂ ಕರುಳು ಹಿಂಡಿದಂತಾಗುವುದು. ಅಮ್ಮ, ಪ್ಲೀಸ್ ಅಮ್ಮ, ನೀನು ನನ್ನ ಬಿಟ್ಟು ಹೋದರೆ ನಾನು ಹೇಗೆ ಬದುಕಿರಲಿ? ಪ್ಲೀಸ್ ಅಮ್ಮ, ನನ್ನ ಬಿಟ್ಟು ಹೋಗಬೇಡ. ಇವಾಗೇನೋ ನಾನು ಮದುವೆ ಆಗಬೇಕು ಅಲ್ವಾ? ಸರಿ, ಆಗ್ತೀನಿ. ನೀನು ಯಾವ ಹುಡುಗಿ ತೋರಿಸಿ ತಾಳಿ ಕಟ್ಟು ಎಂದು ಹೇಳುತ್ತೀಯೋ ಅವಳಿಗೆ ತಾಳಿ ಕಟ್ತೀನಿ. ಆದರೆ ಮನೆ ಬಿಟ್ಟು ಹೋಗುವ ಮಾತನಾಡಬೇಡ. ನಿನ್ನ ಇಷ್ಟದಂತೆ ನಾನು ಇರ್ತೀನಿ, ದಯವಿಟ್ಟು ಹೋಗುವ ಮಾತನಾಡಬೇಡ ಎಂದು ಅಮ್ಮನ ಕಾಲು ಹಿಡಿದು ಒಂದೇ ಸಮ ದುಃಖಿಸುತ್ತಿದ್ದನು. ಮಿತು, ಏನು ಮಾಡ್ತಿದ್ದೀಯಾ? ಬಿಡು ಕಾಲು, ಬಿಡು ಎಂದು ಮೇಲೆ ಇಳಿಸಿದವರು, ನೀನು ನನಗೋಸ್ಕರ ಮದುವೆಯಾಗುವುದು ಬೇಡ. ನೀನು ನಿನಗೋಸ್ಕರ ಮದುವೆಯಾದರೆ ಮಾತ್ರ ಮದುವೆಯಾಗು, ಇಲ್ಲದಿದ್ದರೆ ಮದುವೆಯೇ ಬೇಡ. ಇಲ್ಲಿ ನನಗೆ ನಿನ್ನ ಖುಷಿ ನೆಮ್ಮದಿ ಮುಖ್ಯ. ನನ್ನ ಮಗ ಹೀಗೆ ನೋವು ತಿನ್ನುವುದು ನನ್ನಿಂದ ನೋಡಲಾಗುವುದಿಲ್ಲ. ಆ ನೋವನ್ನು ಸಹಿಸುವ ಶಕ್ತಿ ವಯಸ್ಸಾದ ಈ ಮುದುಕಿಗೆ ಇಲ್ಲಪ್ಪ. ನಾನು ನಿನ್ನ ಒಳ್ಳೆಯದಕ್ಕೇ ಹೇಳುವುದು ಎಂದು ಕಣ್ಣೀರು ಒರೆಸುತ್ತಾ ಹೇಳಿದರು. ಆಯಿತು ಅಮ್ಮ, ನೀನು ಹೇಳಿದ ಹಾಗೆ ನಾನು ಮದುವೆಯಾಗ್ತೀನಿ. ಹುಡುಗಿಯನ್ನು ನೀನೇ ಹುಡುಕು. ಆಮೇಲೆ ಮದುವೆ ಆದ ಮೇಲೆ ಏನಾದರೂ ತೊಂದರೆಯಾದರೆ ಅದಕ್ಕೆ ನೀನೇ ಜವಾಬ್ದಾರಿ ಆಗ್ತೀಯ. ನನ್ನ ನೀನು ಕೇಳುವ ಆಗಿಲ್ಲ ಎಂದರು. ಬಿಡ್ತು ಅನ್ನು ಮಿತು, ಹಾಗೆಲ್ಲ ಏನೂ ಆಗಲ್ಲ. ನೀನೇನು ಯೋಚಿಸಬೇಡ, ಹಾಗೇನೂ ಆಗುವುದಿಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿದು ಧೈರ್ಯವಾಗಿರು ಎಂದು ಮಗನಿಗೆ ಧೈರ್ಯ ತುಂಬಿದರು. ಇಲ್ಲಿ ಇನ್ನೊಂದು ಮದುವೆಯಾದರೆ ನನ್ನ ಮಗಳಿಗೆ ಸರಿಯಾದ ತಾಯಿ ಸಿಗುವುದಿಲ್ಲವೋ ಎನ್ನುವ ಭಯ ಮಿಥುನನ್ನು ಎಡೆಬಿಡದೆ ಕಾಡುತ್ತಿತ್ತು. ತಾಯಿ ಮಗನನ್ನು ನೋಡಿದ ಆನಂದ್ ಅವರಿಗೆ ಎಂತಹ ಅಪರೂಪದ ಕ್ಷಣವನ್ನು ನೋಡುತ್ತಿದ್ದೇನೆ, ನಾನೇ ಧನ್ಯ ಎನಿಸಿತು. ಸಾರಿ ಆನಂದ್, ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಯಿತು, ದಯವಿಟ್ಟು ಕ್ಷಮಿಸಿ ಎಂದನು. ಹಾಗೆಲ್ಲ ಹೇಳಬೇಡಿ ಸರ್, ನೀವು ಜೀವನದಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿದ್ದರೆ ಮೊದಲು ನಾನು ಸಂತೋಷಪಡುವವನು. ನಾನು ಇಲ್ಲಿಗೆ ಬಂದಿದ್ದರಿಂದ ಒಂದು ಸುಂದರವಾದ ಕ್ಷಣವನ್ನು ಕಣ್ಣು ತುಂಬಿಕೊಂಡೆ. ನಾನಿನ್ನು ಬರ್ತೀನಿ ಸರ್. ಬರ್ತೀನಿ ಮೇಡಮ್ ಎಂದು ಕೈ ಮುಗಿದು ಹೊರಟರು ಆನಂದ್. ಕೊನೆಗೂ ಸುಗುಣ ಅವರ ಒಂದು ನಿರ್ಧಾರದಿಂದ ಮಿಥುನನ ಮನಸ್ಸು ಬದಲಾಯಿಸಿದರು. ಸ್ಪಂದನ ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗಲು ರೋಡಿನಲ್ಲಿ ಬರುತ್ತಿದ್ದವಳು ಸಿಗ್ನಲ್ ಎಂದು ತನ್ನ ಗಾಡಿಯನ್ನು ನಿಲ್ಲಿಸಿದಳು.
ಹಿಂದೆಯಿಂದ ಬಂದಂತಹ ದುಬಾರಿ ಕಾರೊಂದು ವೇಗವಾಗಿ ಬಂದು ನಿಂತಿದ್ದ ಬೈಕಿಗೆ ಗುದ್ದಿತು. ಸ್ಪಂದನ ಬೈಕಿನ ಸಮೇತ ಕೆಳಗಡೆ ಬಿದ್ದಳು. ಅವಳು ಬಿದ್ದರೂ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅಲ್ಲಿ ಹೇಗೋ ಸವರಿಸಿಕೊಂಡು ಮೇಲೆ ಎದ್ದವಳು ಬೈಕನ್ನು ಸರಿಯಾಗಿ ನಿಲ್ಲಿಸಿದವಳು ಕಾರಿನ ಬಳಿ ಬಂದು, ನಿಮಗೇನು ಕಣ್ಣು ಕಾಣುವುದಿಲ್ಲವಾ? ಕಾರು ಓಡಿಸುವಾಗ ರೋಡು ನೋಡಿಕೊಂಡು ಗಾಡಿ ಓಡಿಸಿ. ಸಿಗ್ನಲ್ ಬಿದ್ದಿರುವುದು ನಿಮಗೆ ಕಾಣಿಸುವುದಿಲ್ಲವಾ? ಯಾವಾಗಲೂ ಸಹನಾಮೂರ್ತಿಯಂತೆ ಇದ್ದವಳು ಎಂದು ಜೋರು ಮಾತನಾಡುತ್ತಿದ್ದಳು ಸ್ಪಂದನ. ಕಾರಿನ ಗಾಜನ್ನು ಇಳಿಸಿ ಕೆಳಗಿಳಿದವಳನ್ನು ನೋಡಿದರೆ ಎತ್ತರದ ಚಪ್ಪಲಿ, ತೋಳು ಇಲ್ಲದ ತುಂಡುಡುಗೆ, ಕಣ್ಣಿಗೆ ಕನ್ನಡಿಕ, ಕೂದಲನ್ನು ಇಳಿಬಿಟ್ಟು ಒಳ್ಳೆ ಅಪ್ಸರೆಯ ರೀತಿ ಕಾಣುತ್ತಿದ್ದಳು. ಏನು ಮಾತನಾಡುತ್ತಿದ್ದೀಯೋ? ನಾಲಿಗೆ ಹಿಡಿತದಲ್ಲಿರಲಿ. ನನ್ನನ್ನು ಜೋರು ಮಾಡುತ್ತಿದ್ದೀಯಾ? ನಿನ್ನ ಕಣ್ಣು ಎಲ್ಲೋಗಿತ್ತು? ಸೈಡಿಗೆ ಹೋಗಬೇಕಿತ್ತು. ನಿಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿಯೇ ಅಷ್ಟು. ನಮ್ಮಂಥವರನ್ನು ನೋಡಿ ಬೇಕೆಂದೇ ಜಗಳ ಮಾಡಿ ದುಡ್ಡು ಕೀಳಬಹುದು ಎಂಬ ಯೋಚನೆ ಅಲ್ವಾ? ನಿನಗೂ ನಿನ್ನ ಗಾಡಿಗೂ ಎಷ್ಟಾಯಿತು ಹೇಳು, ಬಿಸಾಕ್ತೀನಿ ಎಂದಳು. ಏನು, ದುಡ್ಡನ್ನು ನೀನೊಬ್ಬಳೇ ನೋಡಿದ್ದೀಯಾ ಎಂದು ಹೀಗೆ ಮಾತನಾಡುತ್ತಿದ್ದೀಯಾ? ಮಾನವೀಯತೆಗಾದರೂ ಕ್ಷಮೆ ಕೇಳ್ತೀಯಾ ಎಂದು ತಿಳಿದಿದ್ದೆ. ಆದರೆ ನಿನ್ನ ದುರಹಂಕಾರವೇ ಹೇಳುತ್ತಿದೆ, ನೀನು ಕ್ಷಮೆಗೂ ಅರ್ಹಳಲ್ಲ. ತಪ್ಪು ನಿನ್ನದಿದ್ದರೂ ಅದನ್ನು ಒಪ್ಪಿಕೊಳ್ಳುವ ಗುಣ ನಿನ್ನಲ್ಲಿಲ್ಲ ಎಂದು ಇವಳು ಏನು ಕಡಿಮೆ ಇಲ್ಲ ಎನ್ನುವಂತೆ ಗುಡುಗಿದಳು ಸ್ಪಂದನ. ಏಯ್, ನಾನು ಯಾರು ಎಂದು ಗೊತ್ತಾ? ನಾನು ನಿನ್ನಂಥವಳ ಬಳಿ ನಿಂತು ಮಾತನಾಡುತ್ತಿರುವುದೇ ಹೆಚ್ಚು. ಅಂಥದ್ದರಲ್ಲಿ ಕ್ಷಮೆ ಮೈ ಫುಟ್ ಎಂದು ತೋರು ಬೆರಳು ತೋರಿಸಿ ಹೇಳಿ ಕೋಪದಲ್ಲಿ ಕಾಲನ್ನು ನೆಲಕ್ಕೆ ಅಪ್ಪಳಿಸಿದವಳನ್ನು ಕಾರಿನಿಂದ ಇಳಿದ 35 ವರ್ಷದ ಇಶಾಂತ್ ತಡೆದನು. ಬೇಬಿ ಬೇಬಿ, ನಮಗೆ ಪ್ರಾಜೆಕ್ಟಿಗೆ ಸಮಯ ಆಗ್ತಿದೆ. ಅಲ್ಲಿ ನೋಡು, ಟ್ರಾಫಿಕ್ ಮುಗಿಯಿತು. ಅಲ್ಲೇ ಇದ್ದರೆ ನಮಗೆ ಲೇಟ್ ಆಗುವುದು, ಬಾ ಎಂದು ಅಲ್ಲಿಂದ ಕರೆದುಕೊಂಡು ಹೋದನು. ಮಮ್ಮಿ, ಯಾಕೆ ಇಷ್ಟು ಲೇಟಾಗಿ ಬಂದೆ? ಧನು ಪುಟ್ಟ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು. ನೀನು ಏನು ಮಾಡ್ತಿದ್ದೀಯಾ? ಹಾಲು ಕುಡಿದಾಯ್ತಾ? ಮಮ್ಮಿ, ನನಗೆ ಹಾಲು ಬೇಡ, ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಅಜ್ಜಿಗೆ ಹೇಳಿದ್ದೀನಿ, ನನ್ನ ಪಾಲಿನ ಹಾಲನ್ನು ಬುದ್ಧುಗೆ ಕೊಡು ಎಂದು. ನೀನು ನನ್ನನ್ನು ಬಲವಂತ ಮಾಡುವ ಹಾಗಿಲ್ಲ ಅಷ್ಟೇ. ಹೌದಾ, ಸರಿ ಬಿಡು. ಬುದ್ಧು ಹಾಲು ಕುಡಿದು ದಪ್ಪಗೆ ಉದ್ದವಾಗಿ ಬೆಳೆಯುತ್ತಾನೆ, ಆದರೆ ನೀನು ಹೀಗೆ ಕುಳ್ಳನಾಗಿ ಇರ್ತೀಯ. ಹಾಲು ಕುಡಿಯಲಿಲ್ಲ ಅಂದರೆ ನಿನಗೆ ಸೈಕಲ್ ಹೊಡೆಯಲು ಶಕ್ತಿ ಇರಲ್ಲ. ಮತ್ತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತೀಯಾ? ಡ್ಯಾನ್ಸ್ ಮಾಡಲು ಕೂಡ ಶಕ್ತಿ ಬರಲ್ಲ. ನೀನು ಯಾವಾಗಲೂ ಕುಳ್ಳಗೆ ಪಾಪು ಥರಾನೇ ಇರ್ತೀಯ. ನನಗೇನು, ನೀನು ಹೀಗೆ ಇರು. ಅಯ್ಯೋ ಮಮ್ಮಿ, ನಿನಗೆ ಬುದ್ಧಿನೇ ಇಲ್ಲ. ಬುದ್ಧು ಎಲ್ಲಿ ಉದ್ದ ಆಗ್ತಿದ್ದಾನೆ? ನನಗಿಂತ ಕುಳ್ಳ ಅವನು. ನಿನಗೆ ಕಣ್ಣು ಕಾಣಿಸಲ್ವಾ? ನಾನು ಸ್ಕೂಲ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಎಷ್ಟು ಓಡಾಡ್ತೀನಿ. ಆದರೆ ಬುದ್ಧು ಇದ್ದಲ್ಲಿಯೇ ಇರ್ತಾನೆ, ಹೆಚ್ಚಿಗೆ ಓಡಾಡಲ್ಲ. ಅಮ್ಮನಿಗೆ ತಕ್ಕ ಮಗ, ನೋಡಿದ್ಯಾ ಹೇಗೆ ಮಾತಾಡ್ತಾನೆ ಅಂತ? ನೀನಿಲ್ಲದಿದ್ದರೆ ಇವನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಮಗೂ ಸಾಕಾಗೋಗುತ್ತದೆ. ತಗೋ, ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ, ತಿನ್ನು ಎಂದು ಮಗಳ ಕೈಗೆ ನೀಡಿದರು ರೂಪಾ ಅವರು. ನನಗೆ ಬೇಡ ಅಮ್ಮ, ಹಸಿವಿಲ್ಲ ಎಂದು ಮಗನಿಗೆ ತಿನ್ನಿಸುತ್ತಿದ್ದಳು ಸ್ಪಂದನ. ಮಧ್ಯಾಹ್ನ ಎಷ್ಟೊತ್ತಿಗೆ ಊಟ ಮಾಡಿದೆ ಸ್ಪಂದನ? ಯಾಕಮ್ಮ, ಮಾಮೂಲಿ ಟೈಮಿಗೆ ಊಟ ಮಾಡಿದೆ. ಯಾಕೆ ಹಾಗೆ ಕೇಳ್ತಿದ್ದೀಯಾ? ನೀನು ಎಷ್ಟೊತ್ತಿಗೆ ಊಟ ಮಾಡ್ತೀಯ ಎಂದು ನನಗೆ ಗೊತ್ತಿಲ್ವಾ? ತಗೊಂಡು ಹೋಗಿದ್ದ ತಿಂಡಿಯನ್ನು 12 ಗಂಟೆಗೋ ಇಲ್ಲ 1 ಗಂಟೆಗೋ ತಿಂದಿರ್ತೀಯ. ಮತ್ತು ಇನ್ನೇನೂ ತಿನ್ನದೆ ಹಾಗೆ ಬಂದಿರ್ತೀಯ. ಅದಕ್ಕೆ ನಿನಗೋಸ್ಕರ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದು. ಅದು ಸರಿ, ಬೆಳಗ್ಗೆ ದೇವಸ್ಥಾನದಲ್ಲಿ ಏನಾಯಿತು ಎಂದು ರೂಪಾ ಅವರು ಕೇಳಿದರು. ಬೆಳಗ್ಗೆ ದೇವಸ್ಥಾನದಲ್ಲಿ ನಡೆದ ವಿಷಯ ಅಮ್ಮನಿಗೆ ಹೇಗೆ ತಿಳಿಯಿತು ಎಂದು ಆಶ್ಚರ್ಯದಲ್ಲಿ ಅಮ್ಮನನ್ನು ನೋಡಿದಳು. ನನಗೆ ಹೇಗೆ ಗೊತ್ತಾಯಿತು ಎಂದು ನೋಡುತ್ತಿದ್ದೀಯಾ? ನೀನು ಬೆಳಗ್ಗೆ ಪ್ರಸಾದ ತಗೊಳ್ಳದೆ ಹೋಗಿದ್ದೀಯಾ ಎಂದು ಅಲ್ಲೇ ದೇವಸ್ಥಾನದ ಕೆಲಸ ಮಾಡುವ ನಿಂಗಿಯ ಬಳಿಯಲ್ಲಿ ಪುರೋಹಿತರು ಪ್ರಸಾದ ಕಳುಹಿಸಿದ್ದರು. ಅವಳು ಎಲ್ಲವನ್ನೂ ಹೇಳಿದಳು ಎಂದರು. ಅದೇನಿಲ್ಲ ಬಿಡಮ್ಮ, ನಾನೇ ಆ ವಿಷಯವನ್ನು ಮರೆತಿದ್ದೀನಿ. ನಾನು ಮುಖ ತೊಳೆದು ಬರ್ತೀನಿ ಎಂದು ಅಮ್ಮನಿಗೆ ಮಾತನಾಡಲು ಅವಕಾಶ ಕೊಡದೆ ರೂಮಿಗೆ ಹೋಗಿಬಿಟ್ಟಳು. ಮನಸ್ಸಿನಲ್ಲಿ ಅದೆಷ್ಟೇ ನೋವಿದ್ದರೂ ಯಾರ ಎದುರಿಗೂ ಅದನ್ನು ತೋರಿಸಿಕೊಳ್ಳುವುದಿಲ್ಲ. ಯಾವಾಗಲೂ ನಗುವಿನ ಮುಖವಾಡ ಹೊತ್ತುಕೊಂಡಿರುತ್ತಾಳೆ. ಕೃಷ್ಣ ಪರಮಾತ್ಮ, ನನ್ನ ಮಗುವಿಗೆ ಅದು ಯಾವಾಗ ಒಳ್ಳೆಯದು ಮಾಡ್ತೀಯ ನೀನು ಎಂದು ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡರು. ಮುಂದುವರಿಯುವುದು.